ಹ್ಞೂ, ಹೇಳ್ಬಿಡವ. ಒಂದು ಅಂದಾಜು ಮೇಲೆ ಹೇಳ್ಬಿಡು ಎಷ್ಟು ಬೇಕಾಕೈತೆ ಅಂತಂದು. ಅಂದ್ರೆ ನಾವು ಅಷ್ಟು ದುಡ್ಡು ಹೊಂದಿಸ್ಕೋತೀವ, ಇಲ್ಲಾಂದ್ರೆ ಮತ್ತು ಏನಾರ ಮಾಡ್ತೀವಿ. ಅಲ್ಲ ನೇತ್ರವ, ಮನ್ಯಾಗ ನೋಡಿದ್ರೆ ಹಿಂಗೈತಿ ಪರಿಸ್ಥಿತಿ. ಈಗ ನಾವು ಹೊರಗಡೆ ಹೋದ್ರೆ ಏನು ಅನ್ನಂಗಿಲ್ಲವ. ಸುಮ್ಮನೆ ಈಗಲೇ ಬ್ಯಾಡ್ ಅಂತ ಅನ್ಸಾಕೊಂತೈತಿ ನನಗೆ. ಅಯ್ಯ ಸುಮ್ಮನೆ ಇರು ಲಕ್ಷ್ಮಕ್ಕ, ಸಾಕು ಸುಮ್ಮನೆ ಇರು. ಅವರ ಎಲ್ಲರೂ ಆರಾಮಾಗಿ ಖುಷಿಯಾಗದಾರ. ಅವರಿಗೆ ಇಲ್ಲ ಮಗಳು ಓಡೋಗಾಡ ಅಂತಂದು ಚಿಂತೆ. ಅವರು ಆರಾಮಿರ್ಬೇಕಾರೆ ನಾವು ಯಾಕೆ ಚಿಂತೆ ಮಾಡ್ಕೊಂಡು ಕೂತ್ಕೋಬೇಕು ಮನ್ಯಾಗ? ಬೇಡ, ಸುಮ್ಮನೆ ಇರು, ನಿನಗೆ ಇದೆಲ್ಲ ಗೊತ್ತಾಗಲ್ಲ, ಹೋಗೋಣ ನಡಿ. ಹ್ಞೂ ಲಕ್ಷ್ಮಕ್ಕ, ತಪ್ಪು ಮಾಡೋದವ್ರು ಅವರ ಅಷ್ಟು ಆರಾಮದಾರ. ನೀನು ಯಾಕೆ ಆ ನಮ್ಮನೆ ತಲೆ ಕೆಡ್ಸ್ಕೊತಿದ್ದಿ? ಇದೆಲ್ಲ ಮತ್ತು ಮನೆ ಅಂದಮೇಲೆ ಹಿಂಗೆಲ್ಲ ಇದ್ದಿದ್ದೆ. ನೀವು ಅವನ್ನೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡ. ಒಂದಿನ ಅಥವಾ 2 ದಿನ ಹೊರಗೆ ಹೋಗ್ಬರನ್ರಿ, ಒಂದು ಸ್ವಲ್ಪ ಏನಾರ ಬದಲಾವಣೆ ಅನ್ನಿಸ್ತೈತಿ, ಅವಾಗ ಆರಾಮಾಗಿರ್ಬೋದು ಮನ್ಯಾಗ. ಯವ್ವ, ನೀ ಸುಮ್ಮನೆ ಹ್ಞೂ ಅನ್ನ, ಇಲ್ಲದೆಲ್ಲ ನೀ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡ. ಆತವ, ನೀವ ಇಷ್ಟು ಹೋಗೋಣಂತ ಅಂದಮೇಲೆ ಸರಿ ತಗೋ, ಹೋಗನ್ರಿ ಹಂಗಾರೆ. ಅಲ್ಲ, ನಾವು ಹೆಣ್ಮಕ್ಳು ಅಷ್ಟೇ ಹೋಗಣ್ರಿನ ಏನು ಮತ್ತು ನಿಮ್ಮ ಗಂಡಂದ್ರಿಗೂ ಕರ್ಕೊಂಬರ್ತೀರ? ಲಕ್ಷ್ಮಕ್ಕ, ನಾವು ಹೆಣ್ಮಕ್ಳು ಅಷ್ಟೇ ಹೋಗೋ ನಡಿ. ಇವರು ಗಂಡ್ಮಕ್ಳು ಬಂದ್ರೆ ಎಲ್ಲರೂ ಹೊರಗಡೆ ಹೋದಾಗ ಬರೀ ಅರ್ಜೆಂಟ್ ಮಾಡ್ತಾರವ, ಒಂದೇ ಸಮನ ಬರ್ರಿ ಬರ್ರಿ ಬರ್ರಿ, ಎಲ್ಲೂ ನೋಡಕ್ಕೆ ಬಿಡಂಗಿಲ್ಲ, ಬಿಡಕ್ಕೆ ಬಿಡಂಗಿಲ್ಲ. ಅದಕ್ಕೆ ನಾವು ಅಷ್ಟೇ ಹೋಗಿ ಬರೋಣ ನಡ್ರಿ. ಮತ್ತು ಅವರು ಬರ್ತೀನಂದ್ರೆ ಏನು ಮಾಡೋದು ಬೇ? ನೋಡೋಣ ತಗೋರ್ಬೇಕಾ, ಬರ್ತೀನಂದ್ರೆ ಕರ್ಕೊಂಡು ಹೋದ್ರಾತ, ಇಲ್ಲಾಂದ್ರೆ ನಾವು ಅಷ್ಟೇ ಹೋಗಿ ಬಂದ್ರಾತು. ಚಿಕ್ಕಿ ಏನನ್ನೋದು ಇನ್ನೊಂದು 2-3 ದಿನದಲ್ಲಿ ನಂಗೆ ತಿಳಿಸ್ಬಿಡ್ರಿ. ನಾನು ನಂಗೆ ಪರಿಚಯದವ್ರದ್ದು ಐತೆ ಗಾಡಿ, ನಾನು ಹೇಳ್ತೀನಂತ. ಅವ್ರಿಗೆ ಕೇಳಿ ಒಂದು ಸ್ವಲ್ಪ ರೇಟ್ ಕಮ್ಮಿ ಮಾಡಿಸಿ ಹೇಳ್ತೀನಂತ. ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನು ನೋಡಿ ಹೇಳ್ತೀನಂತ ಗಾಡಿದು. ಮತ್ತು ಈಗ ಸುಮ್ಮನೆ ಬಸ್ಸಿಗೆ ಹೋಗೋದಂದ್ರೆ ಅಷ್ಟು ಜನಕ್ಕಂದ್ರೆ ತ್ರಾಸಕ್ಕೈತಿ, ಮತ್ತು ಲೇಟು ಆಗಿಬಿಡುತ್ತೆ. ಅಲ್ಲಿ ಏನು ನೋಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅದಕ್ಕೆ ನಾವು ಒಂದು ಗಾಡಿ ಮಾಡ್ಕೊಂಡು ಹೋಗ್ಬಿಟ್ರೆ ಮಸ್ತ್ ಆರಾಮಾಗಿ ನಮ್ಮ ಕೈಯಂದಿರ್ತೈತೆ ಗಾಡಿ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಆತು ತಗೋ ನೇತ್ರವ, ನಾನು ನನ್ನ ಸೊಸೆ ಅಂತೂ ಫಿಕ್ಸ್ ನಮ್ಮ ಮನ್ಯಾಗ ಕೇಳ್ತೀನಿ. ನನ್ನ ಮಗ ಅಂತೂ ಬರೋಂಗಿಲ್ಲ ಅನ್ನಿಸ್ತೈತಿ, ಯಾಕಂದ್ರೆ ಒಂದು ಆಫೀಸ್ ಐತಾ. ಇನ್ನು ನಿಮ್ಮ ಕಾಕಾಗ ಒಂದು ಕೇಳಿ ನೋಡ್ತೀನಿ, ಬರ್ತೀನಂದ್ರೆ ಸರಿ, ಇಲ್ಲಾಂದ್ರೆ ನಾವಿಬ್ಬರು ಅಂತೂ ಫಿಕ್ಸ್. ಇವ್ರು ಉಳ್ಕೆದಾರ ನೀವು ಯಾವಾಗ ಹೇಳ್ತೀರವ? ನಾವು ಇವತ್ತು ಕೇಳ್ತೀವಿ ತಗೋರವ, ನಮ್ಮ ಗಂಡಗ ಕೇಳಿ ಏನನ್ನ ನಾಳೆ ಹೇಳ್ತೀನಂತ. ಊಟದ್ದು ಒಂದು ಸ್ವಲ್ಪ ನೋಡವ, ನಮಗೂ ನಮ್ಮ ಕೈಯಿಂದ ತಿಂದು ಬೇಸರ ಆಗತ್ತೆ. ಒಂದು ತಟ್ಟೆಗೆ ಹೊರಗಡೆ ಇದೆ ಎಲ್ಲರೂ ಚಲೋ ಹೋಟೆಲ್ ನೋಡ್ಬಿಡವ, ಮಸ್ತ್ ಊಟ ಮಾಡ್ಬೇಕು ನೋಡು. ಹಂಗೆ ಒಂದು ಸ್ವಲ್ಪ ಕಮ್ಮಿ ರೇಟಿಂದು ಇರೋದು ನೋಡವ, ಚಲೋನೇ ಇರ್ಬೇಕು, ಒಂದು ಸ್ವಲ್ಪ ಕಮ್ಮಿ ರೇಟಿಂದು ಇರ್ಬೇಕು ಅಂಥದ್ದು ನೋಡವ, ಪುಣ್ಯ ಬರ್ತೈತಿ. ಓನ್ ಬೇ ಲಕ್ಷ್ಮಕ್ಕ, ನಾನಂತೂ ಮದುವೆ ಆದಾಗಿಂದ 1-2 ಸಲನೂ ಅಷ್ಟೇ ಹೋಗಿದ್ದೆ ನೋಡು ಹೊರಗಡೆ, ಅದು ಹೋಟೆಲ್ಗೆ. ಅದು ನನ್ನ ಗಂಡ ಹೋದಂದ್ರೆ ಎಲ್ಲರೂ ಒಂದು ಮಸಾಲೆ ದೋಸೆ ತಿನ್ಸ್ಕೊಂಡು ಕರ್ಕೊಂಬಂದ್ಬಿಡ್ತಾನೆ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೆ ಏನೇನೇನೇನೇನೂ ತಿನ್ಸಂಗಿಲ್ಲ. ಅದಕ್ಕೆ ಈ ಸಲ ನಾನಂತೂ ಪಿಕ್ಸ್ ಆಗ್ಬಿಟ್ಟಿನಿ ನೇತ್ರವ. ಮುಂಚೆನೇ ಹೇಳ್ಬಿಡು ನಂಗೆ ರೊಕ್ಕ, ನಾನು ರೊಕ್ಕ ಕೂಡಿಸಿಟ್ಕೋತೀನಿ, ಹೋಗಿ ಬಂದುಬಿಡನ್ರಿ ಮಸ್ತ್. ಎಷ್ಟರ ಯಾಕಾಗಲಿ ಆರಾಮಾಗಿ ಹೋಗಿ ಬಂದ್ರಾತು. ನೇತ್ರವ ಅಂದರೂ ಈ ಸಲ ಚಲೋ ಪ್ಲ್ಯಾನ್ ಮಾಡಿದ್ದೀನಿ ನೋಡು. ನಮಗೂ ನಮ್ದು ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ತಿನ್ನೋದು ನಮಗೂ ಬೇಸರ ಆಗಿತ್ತಾ. ಈಗ ಹೆಂಗೋ ನೀನು ಏನೋ ಒಂದು ಪ್ಲ್ಯಾನ್ ಮಾಡ್ತೀನಂತ ಅಂದೆಯಲ್ಲ, ಮಾಡಿ ಏನು ಅನ್ನೋದು ಹೇಳು. ದುಡ್ಡು ಹೋದ್ರೂ ಪರವಾಗಿಲ್ಲ, ಮಸ್ತ್ ಹೊರಗಡೆನೇ ಊಟ ಮಾಡಿ ಬಂದುಬಿಟ್ರಾತು. ಸರಿ ಚಿಕ್ಕಿ, ನಂದು ಆಫೀಸಿಂದ ಒಂದು ಕಾಲ್ ಬರ್ತಾಯಿದ್ದೀನಿ, ನಾನು ಹೋಗ್ತೀನಿ. ನಿಮ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಏನು ಅನ್ನೋದನ್ನು ಇವಾಗ ಹೇಳೋಕ್ಕಾಗಲಿಲ್ಲ. ನಾನು ಎಲ್ಲ ಕೌಂಟ್ ಮಾಡಿಟ್ಟಿರ್ತೀನಿ, ಅವನ ಕೈಯಾಗ ಇಲ್ಲ ಚಿಕ್ಕಿ ಕೈ ಹೇಳಿರ್ತೀನಿ, ಅವ್ರು ನಿಮಗೆ ಬಂದು ಹೇಳ್ತಾರೆ, ಸರಿನಾ? ಆತು ಊರವ ಹಂಗಾರೆ. ನಾನು ಹೊಕ್ಕಿನವ ಲಕ್ಷ್ಮಕ್ಕ, ಮನ್ಯಾಗ ಕೆಲಸ ಐತಾ. ಪಾಪ ನನ್ನ ಸೊಸೆ ಒಂದ ಎಷ್ಟತ್ತ ಮಾಡೋದು, ನಾನು ಹೊಕ್ಕಿನ ಅದಕ್ಕೆ. ಲಕ್ಷ್ಮಕ್ಕ, ನಾವು ಹೋಕ್ಕೀವಿ, ಕೆಲಸ ಅದಾವು, ಕೆಲಸ ಎಲ್ಲ ಬಿಟ್ಟು ಬಂದುಬಿಟ್ಟಿವಿ ನಾವು. ಇದು ಎಲ್ಲರೂ ಹೋಗೋದು ಏನಾರ ಮಾತಾಡ್ಕೊಂಬಂದ್ರಾತಂತಂದು ಹೊಕ್ಕಿವ ನಾವು. ಆತವ್ರ ಹೋಗ್ಬರ್ರಿ. ನೇತ್ರವ ಹೇಳಿಲ್ಲಂದ್ರೆ ನಾನು ಪಂಚವನ್ ಕೈಯಾಗಲಿ ಇಲ್ಲ ಅಂಬವನ್ ಕೈಯಾಗಾರ, ಇಲ್ಲಾಂದ್ರೆ ನಾನಾರ ಬಂದು ಹೇಳ್ತೀನಿ ಅಂತವ್ರಿ, ಆತ? ಆತವ ಲಕ್ಷ್ಮಕ್ಕ. ಸರಸ್ವತಿ ಇನ್ನ ಮಕ್ಕೊಂಡಾಳನ ಅಂಬವ? ಯಾಕೆ ಸುಸ್ತಾಗಿ ಆಗ ಕುಂತೈತಿ ಅಂತಂದ್ಲ, ಅದಕ್ಕೆ ಆತು ಹೋಗೋ ಒಂದು ಸ್ವಲ್ಪ ಮಕ್ಕಳು ಅಂತಂದಿದ್ದೆ. ಇನ್ನು ಮಕ್ಕೊಂಡಾಳ ಏನು ಮಾಡಾಳ? ಸರಿ ಎಬ್ಬಸ್ರಿ, ಊಟದ ಹೊತ್ತಾತು. ಅಡುಗೆ ಎಲ್ಲ ರೆಡಿ ಐತಲ್ಲ, ಬಡ ಬಡ ರೊಟ್ಟಿ ಮಾಡಿಬಿಟ್ರೆ ಆತು. ಅಕ್ಕಿನ ಊಟ ಮಾಡಲಿ, ಮತ್ತು ಹೋಟೆಲಿದ್ದಾಳಲ್ಲ ಟೈಮಿಗೆ ಊಟ ಮಾಡ್ಬೇಕು ಅಕ್ಕಿನೂ. ಆತು ಲಕ್ಷ್ಮಕ್ಕ, ಎಬ್ಬಸ್ತೀನಿ ಹಂಗಾರೆ. ನಡಿಲಿ, ನಾವು ಬಡ ಬಡ ರೊಟ್ಟಿ ಬಡ್ದು ಬಿಡೋಣ. ಮನ್ಯಾಗ ಬರೀ ಕಸಾನ, ಬಾಂಡೆ ತಿಕ್ಕು, ನೆಲ ಒರೆಸು, ಬಟ್ಟೆ ಒಗಿ, ಬಾಂಡೆ ತಿಕ್ಕು ಮತ್ತು ಬಟ್ಟೆ ಒಗಿ, ಬರೀ ಇವ ಕೆಲಸನ. ಚೂಟಾ ಭೀಮ್ ಥರ ನನಗೂ ಏನಾರ ಒಂದು ಲಡ್ಡು ತಿಂದ ತಕ್ಷಣ ಶಕ್ತಿ ಬರೋಂಗಿದ್ರೆ 1 ನಿಮಿಷದಲ್ಲಿ ಫಟಾಫಟ್ ನಂಗೆ ಕೆಲಸ ಎಲ್ಲ ಮುಗಿಸಿ ಆರಾಮ್ ಮಲ್ಕೊಂಡ್ಬಿಡ್ತಿದ್ದೆ ನೋಡು. ಆಮೇಲೆ ಲಡ್ಡು ತಿನ್ನಂತೆ ಅಂತ ಮೊದಲಿಲ್ಲಿ ರೊಟ್ಟಿ ಬಡಿ ಬಾ. ಅಂಬಿ, ಅಂಬಿ, ಯಾಕ್ರಿ ಏನಾದ್ರಿ ನಿಮಗೆ? ಯಾಕ ಮುಖ ಒಂಥರ ಆಗೈತಲ್ಲ ನಿಮ್ದು? ಏನನ್ನ ಅನ್ಲಿ ಅಂಬಿ, ಯಾಕಂದ್ರೆ ಹೊತ್ತಾಗೆಲ್ಲ ಒಂಥರ ಆಗ ಕುಂತು ಬಿಟ್ಟಿದ್ಲಿ, ನನಗೆ ಸಮಾಧಾನನ ಆಗೋವಲ್ದಲ್ಲಿ.
ಯಾಕ್ರಿ ಏನಾತ್ರಿ ನಿಮಗೆ? ಅದಕ್ಕೆ ಹೇಳ್ತೀನಿ ನಾನು, ಕುಡಿಬ್ಯಾಡ್ರಿ, ಆರೋಗ್ಯ ಎಲ್ಲ ಹಾಳಾಗೋಕೈತ್ರಿ, ಕುಡಿಬೇಡ್ರಿ ಅಂತ ಹೇಳ್ತೀನಿ. ನನ್ನ ಮಾತು ಕೇಳ್ತೀರನ ನೀವು? ಅದಕ್ಕೆ ಈಗ ಒಮ್ಮೆ ನಮಗೆ ಏನಾತ್ರಿ ನಿಮಗೆ? ಏನಂದ್ರೆ ನಂಗಂತೂ ನಿತ್ತಕನ್ನೋದು ಆಗವಲ್ದು. ನಾ ಕೊನೆಯಾಗಿರ್ತೀನಿ. ನಂಗೆ ಲಘುನ ಒಂದು ಗ್ಲಾಸ್ನಾಗ ನೀರು ತೊಗೊಂಬಾಲಿ. ಯಾಕೋ ಹೊಟ್ಟೆಗೆಲ್ಲ ಸಂಕಟಾಗಿ ಹೊಟ್ಟೆಗೆಲ್ಲ ಒಂಥರ ಆಗ ಕುಂತು ಬಿಟ್ಟೈತಿ. ಅದಕ್ಕೆ ಅಯ್ಯೋ ದೇವ್ರಿ, ಏನಾತಪ್ಪ ಇವರಿಗೆ? ನಂಗೆ ನೋಡಿದ್ರೆ ಕೈಕಾಲು ಆಡವಲ್ವ? ದೇವ್ರಿ ನೀನ ಕಾಪಾಡಪ್ಪ, ನನ್ನ ಗಂಡಗ ಏನೋ ಆಗ್ಲಾರ್ದಂಗೆ ನೋಡ್ಕೊಪ್ಪ ತಂದೆ. ಅಂಬಿ, ಲೇ ಅಂಬಿ, ಲಘುನ ಬಾಲೆ. ನಂಗೆ ಹೊಟ್ಟೆ ನೋವು ತಡ್ಕೊಳಕ್ಕಾಗವಲ್ದು. ಲಘುನ ಬಾಲೆ. ಯವ್ವಾ, ಯಪ್ಪ, ಯವ್ವ ಆಗವಲ್ದಪ್ಪ ನಂಗೆ ಹೊಟ್ಟೆ ನೋವು. ಅಮ್ಮ, ಯವ್ವ ಹೊಟ್ಟೆ ನೋವ. ರೀ ಏನಾತ್ರಿ ನಿಮ್ಗೆ? ಒಮ್ಮೆ ನಮ್ಮಕ್ಕ ಏನಾತ್ರಿ? ಅಯ್ಯೋ ದೇವ್ರಿ, ಏನಾತ್ರಿ ನಿಮ್ಗೆ? ನೇತ್ರವ ಪಂಚವ, ಲಗುನ ಬರೀಲಿ. ಅಯ್ಯೋ ದೇವ್ರಿ, ರೀ 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 ಎದ್ದೇಳ್ರಿ. ಚಿಕ್ಕಿ, ಏನಾಯ್ತು ಚಿಕ್ಕಿ? ಕಾಕಾಗ ಏನಾತ? ಎದಕ್ಕೆ ಕುಂತಿದ್ದಿ ನೀನು? ಏನಾತ ಕೆಂಚಪ್ಪಗ? ಅಯ್ಯೋ ಗೊತ್ತಿಲ್ಲ ಲಕ್ಷ್ಮಕ್ಕ, ಏನೇನು ಒಮ್ಮೆಗೆ ಹೊಟ್ಟೆ ನೋವು ಅಂತ ಬಂದ್ರೆ ಇನ್ನೇನು ನೀರು ತೊಗೊಂಬರ್ಬೇಕಂತ ಅನ್ನೋಷ್ಟಿಗೆ ಹೊಟ್ಟೆ ನೋವು ಅಂತ ಬಿದ್ದು ಉಳ್ಳಾಡಿ ಒಂದೇ ಸಮಯ ಎಚ್ಚರ ತಪ್ಪಿ ಬಿದ್ದು ಬಿಟ್ಟಾರ ಲಕ್ಷ್ಮಕ್ಕ. ನಂಗೆ ಏನು ಮಾಡಬೇಕು ಗೊತ್ತಾಗವಲ್ದೆ, ಕೈಕಾಲು ಆಡವಲ್ದೆ ಲಕ್ಷ್ಮಕ್ಕ. ಇವಾಗ ನೋಡ ಲಕ್ಷ್ಮಕ್ಕ, ನೇತ್ರವ ಏನು ಮಾಡಲಿ, ನನಗೆ ಕೈಕಾಲು ಆಡವಲ್ದೆ. ಪಂಚವ ನಡಿ, ಲಘುನ ಇಲ್ಲೇ ಊರಾಗ ಡಾಕ್ಟರ್ ಅದಾನಲ್ಲ, ನಮ್ಮ ಮಂದಿ ಡಾಕ್ಟರ್, ಅವ್ನ ಕರ್ಕೊಂಬಂದ್ಬಿಡು, ಅವನ್ನ ನೋಡ್ತಾನೆ ಇಲ್ಲೇ. ಯವ್ವ ಬ್ಯಾಡಬೇ, ಯಾಕೋ ಇದು ಭಾಳ ಇದಾದಂಗೆ ಐತಿ, ಬೇಡ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ನಡಿ, ಒಂದು ನಿಮಿಷ ತಡಿ. ಲಘುನ ಇಲ್ಲೇ ಇದು ಯಾರದು ಕಾರ್ತಿಕ್ ಅಣ್ಣಂದು ಕಾರ್ ತೊಗೊಂಬ ಅಂತಂತೀನಿ. ಗಾಡಿ ಐತಲ್ಲ ಅವ್ರದ್ದು, ಲಘುನ ಹಾಕೊಂಡು ಹೋಗಕ್ಕೆ ಬರ್ತೈತಿ. ನೀವು ಹೊರಗಡೆ ಕರ್ಕೊಂಬರ್ರಿ. ಹೌದು, ನೇತ್ರವನ್ನದು ಬರಬರಿ ಐತಿ, ಇಲ್ಲೇ ಬೇಡ, ಆಸ್ಪತ್ರೆಗೆ ಕರ್ಕೊಂಡು ಆದ್ರಾತು. ನಡಿ ಹಿಡ್ಕೊ, ನೀ ಆ ಕಡೆ ಹಿಡ್ಕೊ, ನಾ ಈ ಕಡೆ ಹಿಡ್ಕೊತೀನಿ. ಯವ್ವ ಎಷ್ಟು ಬಡ್ಕೋತೀನಿ ನಾನು, ಕುಡಿಬೇಡ, ಆರೋಗ್ಯ ಎಲ್ಲ ಹಾಳಾಗೋಕೈತಿ ಅಂತಂದು ಎಷ್ಟು ಹೇಳಿದ್ರು ನಮ್ಮ ಮಾತ ಕೇಳಂಗಿಲ್ಲ ಇವರು. ಏನಾರು ಒಂದು ಮಾಡ್ಕೊಂಡು ಬಿಡ್ತಾರವ ಯವ್ವ. ನನಗಂತೂ ನೆಮ್ಮದಿನೇ ಇಲ್ಲದಂಗೆ ಆಗ್ಬಿಟ್ಟೈತತ್ತ ಇವನ ಕಾಲಾಗ. ಲಕ್ಷ್ಮಕ್ಕ ನೀನು ಇಲ್ಲೇ ಇರು, ನಾನು ಅಂಬವ್ವ ಮತ್ತು ನೇತ್ರ ಕರ್ಕೊಂಡು ಹೋಗ್ತೀವಿ ಆಸ್ಪತ್ರೆಗೆ. ನೀನು ಮತ್ತು ಸರಸ್ವತಿ ಅಲ್ಲ ಇಲ್ಲೇ ಇರು. ಬಾ ಅಂಬವ್ವ, ಹಳ ಟೈಮ್ ಅಲ್ಲ, ಬಾ. ಯವ್ವ ಲಗುನ ಕರ್ಕೊಂಬ, ಇಲ್ಲಿ ಹೊರಗಡೆ ಗಾಡಿ ಐತಿ, ಲಗುನ ಬರ್ರಿ. ಹಾಂ ಬಂದ್ವಿ. ಯವ್ವ ನನ್ನ ಹೊಟ್ಟೆ ನೋವು ತಡ್ಕೊಳ್ಳೋದಾಗವಲ್ದವ. ಯವ್ವ ಅಂಬವ್ವ, ನನ್ನ ಕೈಯಾಗ ಹೊಟ್ಟೆ ನೋವು ತಡ್ಕೊಳೋದಾಗವಲ್ದೆ. ನಿಂತ್ರವ ಲಘುನ ಡಾಕ್ಟರ್ ಕರಿಯ ಆಗವಲ್ದವ ನನ್ನ ಕೈ ಹೊಟ್ಟೆ ನೋವು ತಡ್ಕೊಳಕ್ಕೆ. ಅಮ್ಮ ಹೊಟ್ಟೆ ನೋವು. ರೀ ಅದಕ್ಕೆ ಎಷ್ಟು ಬಡ್ಕೊಂಡಿರಿ ನಾನು. ಕುಡಿಬೇಡ್ರಿ, ಕುಡಿದ್ರೆ ಆರೋಗ್ಯ ಹಾಳಾಕೈತಿ ಅಂತಂದು ಕೇಳ್ತೀರೇನ್ರಿ ನನ್ನ ಮಾತನ್ನು? ನೋಡ್ರಿ, ಈಗ ನೀವು ಅನ್ಭವಿಸೋದಿಲ್ದೆ ನಿಮ್ಮ ಜೊತೆ ಕಷ್ಟ ನಾವು ಅನ್ಭವಿಸ್ಬೇಕು ನೋಡ್ರಿ. ಈಗ ನೇತ್ರವ ಡಾಕ್ಟ್ರ್ ಎಲ್ಲದಾರಂತ, ಇನ್ನೂ ಬರವಲ್ಲವ. ಚಿಕ್ಕಿ ಇಲ್ಲೇ ಹೊರಗಡೆ ಹೋಗಾರಂತ, ಇನ್ನೊಂದು 10 ನಿಮಿಷ ಅಂತ ಬರ್ತಾರಂತ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿರಿ ಚಿಕ್ಕಿ. ಇನ್ನು 10 ನಿಮಿಷನ ಆಗಲ್ಲವ ಯವ್ವ. ನನ್ನ ಕೈಯಾಗಿ ಹೊಟ್ಟೆ ನೋವು ತಡ್ಕೊಂಡಿರೋಕ್ಕಾಗಲ್ಲವ ಯವ್ವ. ನಾ ಸತ್ತ ಹೊಕ್ಕಿನ ಆಟ, ನನ್ನನ್ನು ಬೇರೆ ಆಸ್ಪತ್ರೆಗಾರ ಕರ್ಕೊಂಡು ಹೋಗ್ರಿ, ಇಲ್ಲಾಂದ್ರೆ ನಾ ಬದುಕಂಗಿಲ್ಲ. ನನಗೆ ಈ ಹೊಟ್ಟೆ ನೋವು ತಡ್ಕೊಳಕ್ಕಾಗವಲ್ದು. ನೇತ್ರವ ಇಲ್ಲಾಂದ್ರೆ ಬೇರೆ ಆಸ್ಪತ್ರೆಗಾರ ಹೋಗೋಣ ನಡಿಯವ. ಆಗವಲ್ದವ, ಅವ್ರನ್ನ ನರಳಾಟ ನೋಡೋಕ್ಕಾಗವಲ್ದು ನನಗೆ. ಬೇರೆ ಆಸ್ಪತ್ರೆಗೆ ಹೋಗೋಣ ನಡಿಯವ. ಬೇಡ ಚಿಕ್ಕಿ, ಇದು ಆಸ್ಪತ್ರೆ ಚಲೋ ಐತಿ, ಇನ್ನೇನು ಬಂದ ಬಿಡ್ತಾರೆ ಡಾಕ್ಟ್ರ್. ಒಂದು ಸ್ವಲ್ಪ ತಡೀರಿ ಚಿಕ್ಕಿ. ಯವ್ವ ಹೊಟ್ಟೆ ನೋವು, ಯಪ್ಪ ನನ್ನ ಹೊಟ್ಟೆ ಹೋತ. ಯವ್ವ ಆಗಬಲ್ದವ ಯವ್ವ. ಅಂಬಿ ನನ್ನ ಕೈಯಾಗ ಆಗಬಲ್ದು ಹೊಟ್ಟೆ ನೋವು ತಡ್ಕೊಳಕ್ಕೆ. ಅಂತ ನನಗೇನೋ ಆಗ್ತೈತಿ ಅಮ್ಮ. ಯವ್ವ ಏನಿತ್ತು ಸರಿರಿಲಿ, ಪೇಷಂಟ್ ಹತ್ರ ಇಷ್ಟೊಂದು ಜನ ನಾನು ನಿಂತ್ಕೊಳ್ಳೋದು ಸರಿರಮ್ಮ ಒಂದು ಕಡೆ. ಏನಪ್ಪ ಇದು ಕುಂತಿದ್ದಿ, ಏನು ಸಮಸ್ಯೆ? ಸರ ಯಾಕಂದ್ರಿ ಹೊಟ್ಟೆ ಭಾಳ ನೋವು ಕುಂತೈತ್ರಿ, ನನ್ನ ಕೈಯಾಗ ತಡ್ಕೊಳ್ಳೋದಾಗವಲ್ರಿ ಡಾಕ್ಟ್ರ. ನಂಗೆ ಹೆಂಗಾರ ಮಾಡಾರ ಮಾಡ್ರಿ, ಹೊಟ್ಟೆ ನೋವು ಯವ್ವೋ ಆಗವಲ್ರಿ. ನಮಗೆ ಹೊಟ್ಟೆ ನೋವು ಕುಂತೈತಿ. ಹೊಟ್ಟೆ ನೋವಾ? ನೀ ಡ್ರಿಂಕ್ಸ್ ಏನಾದರೂ ಮಾಡ್ತಿದ್ದೇನಪ್ಪ, ಅಂದ್ರೆ ಕುಡಿತೀಯಾ? ಅಯ್ಯ ಸರ, ಮುಂಜಾಲಿಂದ ರಾತ್ರಿವರೆಗೂ ಅದ್ರಾಗ ಬಿದ್ದುಳ್ಳಾಡ್ತಾನೆ ನೋಡ್ರಿ. ಬೇಡ ಕುಡಿಬೇಡ, ಆರಾಮಾಗಂಗೆ ಆರೋಗ್ಯ ಎಲ್ಲ ಹಾಳಾಗೋಕೈತಿ, ಕುಡಿಬೇಡ ಅಂತಂದ್ರೆ ಕೇಳಂಗಿಲ್ರಿ ಡಾಕ್ಟ್ರ್. ಕಂಟು ಪೂರ್ತಿ ಕುಡ್ದಿರ್ತಾನೆ ರೀ, ಯಾವಾಗ ನೋಡಿದ್ರು ಅದ್ರಾಗ ಬಿದ್ದಿರ್ತಾನೆ ರೀ ಇವ. ಏನರಪ್ಪ ನೀವು ಚಲೋ ಇರೋ ಆರೋಗ್ಯನ ಈ ಥರ ಕುಡ್ದು ಹಾಳು ಮಾಡ್ಕೋತೀರಲ್ಲ, ಎದಕ್ಕೆ ಬರ್ತೈತಿ? ಇವಾಗ ಈ ನಮ್ಮನೆ ಹೊಟ್ಟೆ ನೋವು ಅಂತಿದೆ, ಹೊಟ್ಟೆನಲ್ಲಿ ಏನು ಪ್ರಾಬ್ಲಮ್ ಆಗಿದ್ದೀನಿ ಏನು? ಇವಾಗ ಸದ್ಯಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟಿರ್ತೀನಿ, ಸ್ಕ್ಯಾನ್ ಮಾಡಿಸ್ರಿ, ರಿಪೋರ್ಟ್ ನೋಡಿ ಏನಂತ ಹೇಳ್ತೀನಿ. ನಿನ್ನ ಹೆಸರು ನೇತ್ರ ಅಲ್ಲ ಅಮ್ಮ? ಇದಕ್ಕಿಂತ ಮುಂಚೆ ಒಂದ್ಸಲ ಇಲ್ಲಿ ಆಸ್ಪತ್ರೆಗೆ ಬಂದಿದ್ದಿಲ್ಲ ನೀನು? ಹಾಂ ಸರ್, ನೇತ್ರ ನಾನೇ. ಅದು ಇವ್ರು ನಮ್ಮ ಕಾಕ ಆಗ್ಬೇಕ್ರಿ, ಒಂದು ಸ್ವಲ್ಪ ಬೇಗ ನೋಡಿ ಹೇಳಿ ಸರ್. ಯಾಕೋ ಏನೋ ಸಿಕ್ಕಾಪಡೆ ಹೊಟ್ಟೆ ನೋವು ಅಂತ ಅಳ್ತಾ ಇದ್ದಾರೆ, ಅವ್ರ ಕೈಲಿ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಪ್ಲೀಸ್ ಸರ್. ಏನು ಮಾಡೋದಮ್ಮ, ಕುಡ್ದು ಅವ್ರ ಆರೋಗ್ಯನ ಅವರೇ ಹಾಳು ಮಾಡ್ಕೋತಾರೆ. ಇವಾಗ ನೋಡ್ರಿ ಏನೇನಾಗಿದ್ದೀನಿ ಏನೋ, ಸ್ಕ್ಯಾನ್ ರಿಪೋರ್ಟ್ ಬರಲಿ, ನಾವು ಹೇಳ್ತೀನಂತೆ, ಸರಿನಾ? ಸರಿ ಸರ್. ಚಿಕ್ಕಿ ನೀವು ಇಲ್ಲೇ ರೀ, ಸ್ಕ್ಯಾನಿಂಗಿಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಕೇಳಿ ಬರ್ತೀನಿ. ಹ್ಞೂ ಮಾವರ ಈಗ ಹೆಂಗೈತ್ರಿ ಹೊಟ್ಟೆ ನೋವು?
ಯಪ್ಪ ನನ್ನ ಜೀವ ಹೋದಂಗೆ ಕುಂತೈತು, ನನಗೆ ಹೊಟ್ಟೆ ನೋವು ತಡ್ಕೊಳಕ್ಕಾಗವಲ್ದು ಯಪ್ಪ, ನಮ್ಮನೆ ಹೊಟ್ಟೆ ನೋವು ಕುಂತೈತಿ ನಂದು. ಅಪ್ಪ ಏನು ಮಾಡೋದ್ರಿ ನೀವು ನೋಡಿದ್ರಿ ನಮ್ಮನೆ ಹೊಟ್ಟೆ ನೋವು ಅಂತ ಕುಂತ್ರಿ ಒಂದ ಸಮನ ನಾನು ಎತ್ತಾಗಂತ ನೋಡ್ಲಪ್ಪ ಯಪ್ಪ. ನಿಮಗೇನಾರ ಹೆಚ್ಚು ಕಮ್ಮಿ ಆದ್ರೆ ನಮಗೆ ದಿಕ್ಕೆ ಯಾರ್ರಿ? ಇಷ್ಟು ಸಣ್ಣ ವಯಸ್ಸಿನಾಗ ಹಿಂಗೆ ಎಲ್ಲ ಆರೋಗ್ಯ ಎಲ್ಲ ಹಾಳು ಮಾಡ್ಕೊಂಡು ಕುತ್ಕೊಂಡ್ರೆ ಎದಕ್ಕೆ ಬರ್ತೈತ್ರಿ? ಹೇಳಿದ್ರೆ ಮಾತೇ ಕೇಳಂಗಿಲ್ಲ ಅಂತೀರಿ ನೀವು.